ಮಗು ಏನೋ ತುಂಬ ಕಷ್ಟಪಟ್ಟು ಬರ್ದಿದ್ದಾನೆ, ಇಲ್ಲಿವರೆಗೂ ಬಂದಿದ್ದಾನೆ, ಇನ್ನು 1 ಮಾರ್ಕ್ಸ್ ಅಲ್ವಾ ಕೊಟ್ಬಿಡೋಣ ಅಂತ ಹೇಳಿ ಅವರು ಉದಾರತೆಯಿಂದ ಕೊಟ್ಟರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ತುಂಬ ಜನ ಸ್ಟೂಡೆಂಟ್ಸ್ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ನ ಬರ್ದಿದ್ದಾರೆ, ಸೊ ಅಂಥವ್ರಿಗೆ ಒಂದು ಡೌಟ್ ಇರುತ್ತೆ, ಗ್ರೇಸ್ ಮಾರ್ಕ್ಸ್ ಎಷ್ಟಿರ್ಬೋದು ಈ ಸಲ, ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ನಮಗೆ, ಜೊತೆಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ, ಸೊ ಇದ್ರ ಬಗ್ಗೆ ಎಲ್ಲ ತುಂಬ ಡೌಟ್ ಇರುತ್ತೆ. ಯೂಶಲಿ ಯಾರೆಲ್ಲ ತುಂಬ ಸ್ಕೋರ್ ಮಾಡುವಂತಹ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅಂಥವ್ರಿಗೆ ಪೇಪರ್ ಅಂದರೆ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರೆದಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಈ ಡೌಟ್ ಆಲ್ಮೋಸ್ಟ್ ಇರೋದಿಲ್ಲ, ಅಥವಾ ಇದ್ರೂ ಕಡಿಮೆ ಪರ್ಸೆಂಟೇಜಲ್ಲಿ ಇರುತ್ತೆ ಈ ಥರ ಒಂದು ಡೌಟು. ಬಟ್ ಯಾರೆಲ್ಲ ಎಕ್ಸಾಮ್ನ ಚೆನ್ನಾಗಿ ಮಾಡಿಲ್ಲ ಮತ್ತು ಪಾಸ್ ಆಗೋದು ಡೌಟು ಅಂತ ಅನ್ಕೋತಿರ್ತಾರೆ, ಸೊ ಅಂಥವ್ರಿಗೆ ಗ್ರೇಸ್ ಮಾರ್ಕ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಅಟ್ಲೀಸ್ಟ್ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದ್ರಾದ್ರೂ ನಾನು ಪಾಸ್ ಆಗ್ಬಿಡ್ತೀನಿ ಅನ್ನೋ ಯೋಚನೆ ತುಂಬ ಮಕ್ಕಳಿಗಿರುತ್ತೆ. ಸೊ ಎಸ್, ಈ ವಿಡಿಯೋದಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಜೊತೆಗೆ ಗ್ರೇಸ್ ಮಾರ್ಕ್ಸ್ ಇದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಒಂದು ಪ್ರೀವಿಯಸ್ ವಿಡಿಯೋ ಡಿಲೀಟ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋನ ಡಿಲೀಟ್ ಮಾಡಲಿಕ್ಕೆ ಏನು ರೀಸನ್ನು, ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಅಂತ ಹೇಳಿ ತುಂಬ ಒಂದು 4 ಡೇಸಿಂದನೂ ಅಂದ್ಕೊಳ್ತಾ ಇದ್ದೆ, ಕ್ಲಾರಿಫಿಕೇಶನ್ ಕೊಡಬೇಕು, ಆ ವಿಡಿಯೋ ಯಾಕೆ ಡಿಲೀಟ್ ಮಾಡಿದೆ ಅಂತ ಅಂತೇಳಿ. ಸೊ ಎಸ್, ಇವತ್ತು ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಲಾಸ್ಟ್ ಸಂಡೇ ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ನಲ್ಲಿ, ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೆಕೆಂಡ್ PUC ಇವ್ಯಾಲ್ಯೂಯೇಷನು ಇದೇ ಸಂಡೇಯಿಂದ ನಡೀತಾ ಇದೆ ಅಂತ ಹೇಳಿ. ಸೊ ಎಸ್, ಆ ಒಂದು ವಿಡಿಯೋದಲ್ಲಿ ಜಸ್ಟ್ ಇವಾಗ ಹೇಗೆ ವಿಡಿಯೋ ಮಾಡ್ತಿದ್ದೀನಿ, ಸೊ ಅದೇ ಥರ ಆ ವಿಡಿಯೋನ ಕೂಡ ಮಾಡಿದ್ದೆ. 22nd ಸಂಡೇಯಿಂದ ಸೆಕೆಂಡ್ PUC ಇವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತ ಹೇಳಿ ಮಾಡಿದ್ದೆ. ಅದ್ರ ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಜಸ್ಟ್ 2 ಸೆಕೆಂಡ್ ಅಷ್ಟೇ ಆ ಒಂದು ಇವ್ಯಾಲ್ಯೂಯೇಟರ್ನ ಖಾಲಿ ಹಾಲ್, ಅಂದರೆ ಇವ್ಯಾಲ್ಯೂಯೇಷನ್ ನಡೆಯುವಂತಹ ರೂಮ್ನ ಖಾಲಿ ಹಾಲ್ದು, ಅಂದರೆ ಖಾಲಿ ರೂಮ್, ಅಲ್ಲಿ ಯಾವುದೇ ರೀತಿಯ ಇವ್ಯಾಲ್ಯೂಯೇಷನ್ ನಡೀತಾ ಇರಲಿಲ್ಲ. ಇನ್ನು ಜಸ್ಟ್ 9:30, 10ಗೆಲ್ಲ ಇವ್ಯಾಲ್ಯೂಯೇಷನ್ ಶುರು ಆಗ್ತಾ ಇತ್ತು. ಬಟ್ ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ, ಒಂದು 8:30, 8:45ಗೆಲ್ಲ ಹೋಗಿದ್ದೆ. ಸೊ ಖಾಲಿ ಹಾಲದಲ್ಲಿ ಏನೂ ಇರಲಿಲ್ಲ. ಸೊ ಆ ರೀತಿ ಖಾಲಿ ಹಾಲ್ದು 2 ಸೆಕೆಂಡ್ ವಿಡಿಯೋನ ನನ್ನ ಒಂದು ವಿಡಿಯೋ ಜೊತೆ ಅಂದರೆ ಸೇರಿಸ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಸೊ ಅದನ್ನೇ ಅವರು ಇದೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ಆ ವಿಡಿಯೋನ ಡಿಲೀಟ್ ಮಾಡಬೇಕಾಯಿತು. ಬಟ್ ತುಂಬ ಜನ ಅಲ್ಲಿದ್ದಂತಹ ತುಂಬ ಸೀನಿಯರ್ಸ್ ಲೆಕ್ಚರರ್ಸ್ಗಳೆಲ್ಲ ಅದನ್ನು ರೀಲ್ಸ್ ಅಂತ ಅಂದ್ಕೊಂಡ್ರು. ಬಟ್ ರೀಲ್ಸ್ಗೂ ವಿಡಿಯೋಗೂ ತುಂಬ ವ್ಯತ್ಯಾಸ ಇದೆ. ಯಾರೆಲ್ಲ ಹಂಗಂತ ಅಂದ್ಕೊಂಡಿದ್ರಿ, ಸೊ ಅಂಥವ್ರುಗಳಿಗೆ ರೀಲ್ಸ್ಗೂ ಮತ್ತು ಯೂಟ್ಯೂಬ್ ವಿಡಿಯೋಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಅದು ರೀಲ್ಸ್ ಅಲ್ಲ, ಜಸ್ಟ್ 2 ಸೆಕೆಂಡು, ಆ ಒಂದು ಖಾಲಿ ರೂಮ್ನ ವಿಡಿಯೋ 2 ಸೆಕೆಂಡ್ದು ಅದು. ಸೊ ಅದನ್ನು ಕೂಡ ಅವರು ಮಾಡಬಾರ್ದು, ಅದೆಲ್ಲ ಅಫೆನ್ಸು, ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ಆ ವಿಡಿಯೋನ ಡಿಲೀಟ್ ಮಾಡಬೇಕಾಯಿತು. ಸೊ ಎಸ್, ಆ ಒಂದು ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಇದೇ ರೀಸನ್, ಆ 2 ಸೆಕೆಂಡ್ ವಿಡಿಯೋ ಅದರೊಳಗಡೆ ಇತ್ತು ಅನ್ನೋ ರೀಸನ್ಗೋಸ್ಕರ ಆ ಒಂದು ವಿಡಿಯೋ ಪೂರ್ತಿ ಡಿಲೀಟ್ ಮಾಡಬೇಕಾಯಿತು. ಸೊ ತೊಂದರೆ ಇಲ್ಲ, 11,000+ ವ್ಯೂಸ್ ಆಗಿತ್ತು ಆ ವಿಡಿಯೋ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಲೈಫಲ್ಲಿ ಈ ಥರ ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಆ ಕ್ಷಣ ನನಗೂ ಸ್ವಲ್ಪ ತುಂಬ ಬೇಜಾರಾಯಿತು, ಹರ್ಟ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಲೈಫಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಎಸ್, ವಿಡಿಯೋ ಶುರು ಮಾಡೋಣ. ಆ ವಿಡಿಯೋ ಡಿಲೀಟ್ ಮಾಡಿದ್ದಕ್ಕೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸೊ ಎಸ್, ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಎಸ್, ಫಸ್ಟ್ಲಿ ಗ್ರೇಸ್ ಮಾರ್ಕ್ಸ್. ಈ ವರ್ಷ ಏನಾದರೂ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಗ್ರೇಸ್ ಮಾರ್ಕ್ಸ್ ಇದೆಯಾ ಅಂತ ಕೇಳೋದಾದರೆ, ನೋ, ಯಾವುದೇ ಸಬ್ಜೆಕ್ಟ್ನಲ್ಲೂ ಈ ವರ್ಷ ಗ್ರೇಸ್ ಮಾರ್ಕ್ಸು ಇಲ್ಲ. ಬಿಕಾಸ್ ಬಂದಂತಹ ಕ್ವಶನ್ ಪೇಪರ್ಸ್ಗಳು, ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ಸ್ಗಳಲ್ಲಿ ಯಾವುದೇ ರೀತಿಯ ಎರರ್ ಇರಲಿಲ್ಲ. ಆಲ್ಮೋಸ್ಟ್ ಯಾವುದೇ ರೀತಿಯ ಎರರ್ ಇರಲಿಲ್ಲ. ಇನ್ ಕೇಸ್ ಏನಾದ್ರು ಎರರ್ ಇದ್ದಾಗ ಮಾತ್ರ ನಮಗೆ, ಅಂದರೆ ಕ್ವಶನ್ ಪೇಪರ್ನಲ್ಲಿ ಎರರ್ ಇದ್ದಾಗ, ಅಂದರೆ ಕ್ವಶನ್ಸ್ಗಳು ತಪ್ಪಾಗಿ ಕೇಳಿದಾಗ ಅಥವಾ ಆಪ್ಷನ್ಸ್ಗಳನ್ನ ತಪ್ಪಾಗಿ ಕೇಳಿದಾಗ ಅಲ್ಲಿ ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡುವಂತಹ ಅವಕಾಶ ಇರುತ್ತೆ. ಬಟ್ ಯಾವುದೇ ಸಬ್ಜೆಕ್ಟ್ನಲ್ಲೂ ಯಾವುದೇ ಕ್ವಶನ್ಸ್ಗಳಲ್ಲೂ ಕೂಡ ಎರರ್ ಇರಲಿಲ್ಲ. ಸೊ ಹಾಗಾಗಿ ಈ ವರ್ಷ ಯಾವುದೇ ಸಬ್ಜೆಕ್ಟ್ನಲ್ಲಿ ಗ್ರೇಸ್ ಮಾರ್ಕ್ಸು ಇಲ್ಲ. ಸೊ ಎಸ್, ಇನ್ನು ಪಾಸಿಂಗ್ ಮಾರ್ಕ್ಸ್ ಕಡೆ ಬರೋದಾದರೆ, ಯಾರೆಲ್ಲ 80 ಮಾರ್ಕ್ಸ್ಗೆ ಥಿಯರಿಯನ್ನು ಬರೆದಿರ್ತೀರ, ಅಂದರೆ 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತೀರ, ಅಂದರೆ ಈ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸು, ಬಿಸ್ನೆಸ್ಸು, ಅಕೌಂಟ್ಸು, ಈ ರೀತಿ ಸಬ್ಜೆಕ್ಟ್ಗಳು 80 ಮಾರ್ಕ್ಸ್ಗೆ ಯಾರೆಲ್ಲ ಥಿಯರಿ ಎಕ್ಸಾಮ್ಸ್ಗಳನ್ನ ಬರೆದಿರ್ತೀರ, ಸೊ ಅಂಥವ್ರಿಗೆ 24 ಮಾರ್ಕ್ಸ್ ತೊಗೊಂಡ್ರೆ, ಅಂದರೆ 80ಗೆ 24 ತೊಗೊಳ್ಬೇಕು. 24 ತೊಗೊಂಡ್ರೆ ನೀವು ಪಾಸ್. ಜೊತೆಗೆ ಇನ್ನು ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು ಈ ಫಿಸಿಕ್ಸು, ಕೆಮಿಸ್ಟ್ರಿ, ಜೊತೆಗೆ ಬಯಾಲಜಿ, ಈ ರೀತಿ ಎಕ್ಸಾಮ್ಸ್ಗಳನ್ನ ಯಾರೆಲ್ಲ ತೊಗೊಂಡಿರ್ತೀರ, ಪ್ರಾಕ್ಟಿಕಲ್ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿಕೊಂಡು 70ಗೆ ಮಾತ್ರ ಎಕ್ಸಾಮ್ಸ್ಗಳನ್ನ, ಅಂದರೆ ಥಿಯರಿ ಎಕ್ಸಾಮ್ನ ಯಾರೆಲ್ಲ ಬರ್ದಿರ್ತೀರ, ಸೊ ಅಂಥವ್ರಿಗೆ 70ಗೆ 21 ತೊಗೊಂಡ್ರೆ
ನೀವು ಕೂಡ ಪಾಸ್. ಬಟ್ ಇಲ್ಲಿ ಕೆಲವು ಮಕ್ಕಳಿಗೆ ಡೌಟ್ ಏನು ಅಂತ ಹೇಳಿದ್ರೆ, ನಾವು 24 ತೊಗೊಂಡ್ರೆ ಸರಿ ಮಿಸ್, ನೀವು ಹೇಳಿದ್ರಿ 24 ತೊಗೊಂಡ್ರೆ ಪಾಸ್ ಅಂತ. ಬಟ್ ನಾನು ಎಕ್ಸಾಮ್ ಬರೆದಿರೋದು ಜಸ್ಟ್ 21 ಬರೋ ಅಷ್ಟು ಬರೆದಿದ್ದೀನಿ, ನಾನು ಕೌಂಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಾನು 80 ಕ್ವಶನ್ ಅಂದರೆ 80 ಮಾರ್ಕ್ಸ್ ಪೇಪರ್ನ ನಾನು ಜಸ್ಟ್ 21 ಮಾರ್ಕ್ಸ್ ಬರೋ ಥರ ಬರೆದ್ಬಿಟ್ಟಿದ್ದೀನಿ. ಅಥವಾ 80 ಮಾರ್ಕ್ಸ್ ಬರೋ ಪೇಪರ್ನ ಜಸ್ಟ್ ನಾನು 18 ಅಥವಾ 18 19 ಮಾರ್ಕ್ಸ್ ಬರೋ ಅಷ್ಟು ಬರೆದ್ಬಿಟ್ಟಿದ್ದೀನಿ. ಬಟ್ ಪಾಸಿಂಗ್ ಮಾರ್ಕ್ಸು 24 ಅಂತ ಹೇಳ್ತಿದ್ದೀರಾ. ನಾನು ಪಾಸ್ ಆಗ್ತೀನ ಮ್ಯಾಮ್ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ನೀವೇನಾದರೂ 80 ಮಾರ್ಕ್ಸ್ ಪೇಪರ್ನ ಬರೀ 18 19 ಮಾರ್ಕ್ಸ್ ಬರೋ ಥರ ಬರೆದಿದ್ದು, ಬರೀ 18 ಮತ್ತು 19 ಮಾರ್ಕ್ಸು ಅಥವಾ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಪಾಸ್ ಆಗೋ ಚಾನ್ಸು ತುಂಬ ಕಡಿಮೆ. ಬಿಕಾಸ್ ನಿಮಗೆ 24ಕ್ಕೆ ಪಾಸಿಂಗ್ ಮಾರ್ಕ್ಸ್ ಅಂದರೆ ನೀವೊಂದು 21 ಅಥವಾ 22 ಅಥವಾ 23 ಆ ರೇಂಜಲ್ಲಿ ಏನಾದರೂ ಬಂದು ನಿಂತ್ಕೊಳ್ತು, ನಿಮ್ಮ ಪೇಪರ್ ಅಷ್ಟು ಮಾರ್ಕ್ಸ್ ತೊಗೊಂಡು ಬಂದು ನಿಂತ್ಕೊಳ್ತು ಅಂದರೆ ಆಗ ನಿಮ್ಮನ್ನು ಪಾಸ್ ಮಾಡುವಂತಹ ಚಾನ್ಸು ಇರುತ್ತೆ. ಅದು ನಿಮ್ಮ ಇವ್ಯಾಲ್ಯೂಯೇಟರ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಒಂದು ಪೇಪರ್ನ ಯಾರೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಸೊ ಅವ್ರಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಯಾರೋ ಹುಡುಗ ಅಥವಾ ಯಾರೋ ಹುಡುಗಿ ತುಂಬ ಎಫರ್ಟ್ ಹಾಕ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾಳೆ, ಪಾಸಿಂಗ್ ಮಾರ್ಕ್ಸ್ಗೆ ಇನ್ನೊಂದು ಮಾರ್ಕ್ಸು 2 ಮಾರ್ಕ್ಸು ಹತ್ರದಲ್ಲಿದ್ದಾಳೆ, ಸೊ ಪಾಸ್ ಮಾಡಿಬಿಡೋಣ ಅಂತ ಇವ್ಯಾಲ್ಯೂಯೇಟರ್ಸ್ನ ಮನಸ್ಸಿಗೆ ಬಂತು ಅಂದರೆ ಅವರು ಅಲ್ಲಿ ಎಲ್ಲಾದರೂ ಅಂದರೆ ಆ ಒಂದು ಆನ್ಸರ್ ಶೀಟ್ನಲ್ಲಿ ಎಲ್ಲಾದರೂ ಮಾರ್ಕ್ಸ್ ಕೊಡ್ಬೋದಾ ಅಂತ ಚೆಕ್ ಮಾಡಿ ಅವರು ನಿಮ್ಮನ್ನ ಪಾಸ್ ಮಾಡುವಂತಹ ಚಾನ್ಸಸ್ಸು ಇರುತ್ತೆ. ಬಟ್ ನೀವು 18 ತೊಗೊಂಡ್ಬಿಟ್ಟಿದ್ದೀವಿ 19 ತೊಗೊಂಡ್ಬಿಟ್ಟಿದ್ದೀವಿ ಪಾಸ್ ಆಗ್ತೀವಾ ಅಂತ ಕೇಳಿದ್ರೆ ನೋ, 5-6 ಮಾರ್ಕ್ಸನ್ನೆಲ್ಲ ಹೆಚ್ಚಿಗೆ ಮಾಡಿ ಪಾಸ್ ಮಾಡುವಂತಹದ್ದೆಲ್ಲ ಇಲ್ಲವೇ ಇಲ್ಲ. ನಿಮ್ಗಳಿಗೆ ಪರೀಕ್ಷೆ 2 ಇದೆ. ಸೊ ನಿಮ್ಗಳಿಗೆ ಗೊತ್ತಿರುತ್ತೆ ನೀವು ಹೆಂಗೆ ಎಕ್ಸಾಮ್ ಬರ್ತಿದ್ದೀರಾ ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ನಾವು ಪಾಸ್ ಆಗಲ್ಲ ಅನ್ನೋದು ನಿಮಗೆ ತಲೆಯಲ್ಲಿತ್ತು ಅಂದರೆ, ಅಥವಾ ನಿಮ್ಮ ಪೇಪರ್ ಚೆನ್ನಾಗಿ ಮಾಡಿಲ್ಲ ಅನ್ನೋದು ನಿಮ್ಗೆ ಗೊತ್ತಿತ್ತು ಅಂದರೆ ಎಕ್ಸಾಮ್ 2ಕ್ಕೆ ಓದಲಿಕ್ಕೆ ಶುರು ಮಾಡಿ. ಇನ್ನೂ ಟೈಮ್ ತುಂಬ ಇದೆ. ಪರೀಕ್ಷೆ 1ರಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಬೇಕು ಅನ್ನೋದೇನಿಲ್ಲ. ಪರೀಕ್ಷೆ 2 ಇದೆ. ಸೊ ಪರೀಕ್ಷೆ 2ಕ್ಕೆ ಚೆನ್ನಾಗಿ ಓದ್ಕೊಳ್ಳಿ. ಯಾವ್ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತೀವಿ ಅಂತ ಹೇಳಿ ಅಂದ್ಕೊಂಡಿರ್ತೀರ, ಸೊ ಅಂಥವ್ರು ಪರೀಕ್ಷೆ 2ಕ್ಕೆ ಚೆನ್ನಾಗಿ ಓದ್ಕೊಳ್ಳಿ. ನೀವು ಫೈನಲ್ ಆಗಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಹೇಳೋದಾದರೆ 70 ಮಾರ್ಕ್ಸಿಗೆ ಬರೋದ್ರೆ 21 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ, 80 ಮಾರ್ಕ್ಸಿಗೆ ಬರೋದ್ರೆ 24 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ 24ಕ್ಕೆ ನೀವು 22 23 ತೊಗೊಂಡ್ರೆ ಪಾಸ್ ಆಗೋದಕ್ಕೆ ಹತ್ರ ಇದ್ದರೆ ಇವ್ಯಾಲ್ಯೂಯೇಟರ್ಸ್ಗಳು ಒಳ್ಳೆಯವರಾಗಿದ್ದು ಅಥವಾ ಪಾಸ್ ಮಾಡೋಣ ಅಂತ ಯೋಚನೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಪಾಸ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಅವ್ನು ಬರದೇ ಪಾಸ್ ಆಗಬೇಕು 22 23 ಬಂದ್ರೂ ಆಗಲ್ಲ, ಇನ್ನೊಂದು ಮಾರ್ಕ್ಸಿಗೆ ಅವ್ನು ಬರೀಬೇಕಾಗಿತ್ತು, ನಾನೆಲ್ಲೂ ಕೊಟ್ಟು ಮಾಡಲ್ಲ ಅನ್ನೋದು ಅವ್ರ ತಲೆಗೆ ಬಂತು ಅಂದರೆ ಡೆಫಿನೆಟ್ಲಿ ಅಲ್ಲಿ ಪಾಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಯಾರೆಲ್ಲ ಪರೀಕ್ಷೆ 1 ಚೆನ್ನಾಗಿ ಮಾಡಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಗಳಿಗೇನೆ ನಮ್ಮ ಪರೀಕ್ಷೆ ಚೆನ್ನಾಗಿ ಮಾಡಿದ್ದೀನೋ ಮಾಡಿಲ್ವೋ, ಎಷ್ಟು ಮಾರ್ಕ್ಸ್ ಬರ್ಬೋದು ನನಗೆ ಈ ಸಬ್ಜೆಕ್ಟಲ್ಲಿ ಅಂತ ನೀವುಗಳೇ ಪ್ರೆಡಿಕ್ಟ್ ಮಾಡ್ಕೊಂಡಿರ್ತೀರ ಇಷ್ಟೊತ್ತಿಗಾಗ್ಲೇ. ಸೊ ಅಂಥದ್ದು ನಿಮ್ಗೆ ಇನ್ ಕೇಸ್ ಏನಾದರೂ ಚೆನ್ನಾಗಿ ಮಾಡಿಲ್ಲ ಪೇಪರ್ ಅಂತ ಅನಿಸ್ತು ಅಂದರೆ ಈಗಿಂದನೇ ಇನ್ನೂ ಟೈಮ್ ಮೀರಿಲ್ಲ, ಇನ್ನೂ ಟೈಮ್ ಕಳೆದಿಲ್ಲ. ಸೊ ಈಗಲಿಂದನೇ ಕುತ್ಕೊಂಡು ಓದಲಿಕ್ಕೆ ಶುರು ಮಾಡಿ. ಇನ್ನೂ ಪರೀಕ್ಷೆ 2 ಇದೆ, ಆರಾಮ್ಸೆ ಕ್ಲಿಯರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಪರೀಕ್ಷೆ 1ರಲ್ಲೇ ಪಾಸ್ ಆಗಬೇಕು ಅನ್ನೋದೇನಿಲ್ಲ, ಪರೀಕ್ಷೆ 2 ತೊಗೊಂಡು ಕೂಡ ಪಾಸ್ ಆಗ್ಬೋದು. ಮಾರ್ಕ್ಸ್ಗೆ ಬರೆದ್ರೆ 24 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ, ಇನ್ನು 70ಗೆ ಬರೆದ್ರೆ 21 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಹೇಳ್ದಾಗೆ ನೀವು ಪಾಸಿಂಗ್ ಮಾರ್ಕ್ಸ್ಗೆ ತುಂಬ ಹತ್ರದಲ್ಲಿದ್ದೀರಾ, 1-2 ಮಾರ್ಕ್ಸ್ ಕೊಟ್ಬಿಟ್ರೆ ಪಾಸ್ ಆಗಿಬಿಡ್ತೀರಾ ಅನ್ನೋ ಹಂಗಿತ್ತು ಅಂದರೆ ಇವ್ಯಾಲ್ಯೂಯೇಟರ್ಸ್ಗಳು ನಿಮ್ಮ ಮೇಲೆ ಕರುಣೆ ತೋರಿಸಿದ್ರೆ, ಅಥವಾ ಅವಾಗೂ ಏನೋ ತುಂಬ ಕಷ್ಟಪಟ್ಟು ಬರೆದಿದ್ದಾನೆ ಇಲ್ಲಿವರೆಗೂ ಬಂದಿದ್ದಾನೆ, ಇನ್ನು 1 ಮಾರ್ಕ್ಸ್ ಅಲ್ವಾ ಕೊಟ್ಬಿಡೋಣ ಅಂತ ಹೇಳಿ ಅವರು ಉದಾರತೆಯಿಂದ ಕೊಟ್ಟರೆ ಪಾಸ್ ಆಗ್ತೀರಾ. ಇನ್ ಕೇಸ್ ಏನಾದರೂ ಅವ್ನು ಎಷ್ಟಾದರೂ ಬರ್ಕೊಳ್ಳಿ, ಓದಬೇಕಾಗಿದ್ದ ಅವ್ನ ಕೆಲಸ ಓದ್ದೇನೆ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾನೆ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ರೀತಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡಲ್ಲ. 23 ಬಂದರೆ 23ನೇ ಕೊಟ್ಬಿಟ್ಟು ಹಾಗೆ ಇರ್ತಾರೆ, ಅಥವಾ 18-20 ಬಂದರೆ ಅಷ್ಟನ್ನೇ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಈಗಲಿಂದಾನೇ ಅಂದರೆ ಫೇಲ್ ಆಗ್ತೀವಿ ಅನ್ನೋದೇನಾದ್ರು ತಲೆಯಿತ್ತು ಅಂದರೆ ಈಗಲಿಂದಾನೇ ಓದಲಿಕ್ಕೆ ಶುರು ಮಾಡಬೇಡಿ. ಇನ್ನು ಸೆಕೆಂಡ್ PU ರಿಸಲ್ಟ್ ಯಾವಾಗ ಅಂತ ಹೇಳಿ ತುಂಬ ಮಕ್ಕಳು ಕೇಳ್ತಾ ಇದ್ದೀರಾ. ಸೊ ಸೆಕೆಂಡ್ PU ರಿಸಲ್ಟು ಏಪ್ರಿಲ್ 1st ವೀಕ್ನಲ್ಲಿ ಬರುವಂಥ ಚಾನ್ಸಸ್ಸು ತುಂಬ ಇದೆ. ಏಪ್ರಿಲ್ 1st ವೀಕ್ ಮೀನ್ಸ್ ಏಪ್ರಿಲ್ 7th ಅಥವಾ 8th ಆ ಒಂದು ಡೇಟಲ್ಲೇ ಬರೋದು. ಇನ್ ಕೇಸ್ 7th ಬರದೆ ಹೋದರೆ 8th ಬರುತ್ತೆ, ಆ ಒಂದು ಡೇಟಲ್ಲೇ ಇರುತ್ತೆ ಆಲ್ಮೋಸ್ಟು. ಲಾಸ್ಟ್ ಇಯರ್ ಕೂಡ ಹೇಳಿದೆ ನಾನು ಏಪ್ರಿಲ್ 1st ವೀಕ್ ಅಂತ ಹೇಳಿ. ಸೊ ಲಾಸ್ಟ್ ಇಯರ್ ಕೂಡ ಏಪ್ರಿಲ್ 1st ವೀಕೇ ರಿಸಲ್ಟ್ ಬಂದಿತ್ತು, ಈ ಇಯರ್ ಕೂಡ ಏಪ್ರಿಲ್ 1st ವೀಕಲ್ಲೇ ಬರುತ್ತೆ ರಿಸಲ್ಟು. ಸೊ ಯಾರೆಲ್ಲ ಎಕ್ಸಾಮ್ 1ನ ಚೆನ್ನಾಗಿ ಮಾಡಿಲ್ಲ, ಸೊ ಅಂಥವ್ರು ಈಗಿಂದನೇ ಕೂತ್ಕೊಂಡು ಓದಲಿಕ್ಕೆ ಶುರು ಮಾಡಿ. ಇನ್ನು ಎಕ್ಸಾಮ್ 2 ಇದೆ, ಎಕ್ಸಾಮ್ 2ನ ಚೆನ್ನಾಗಿ ಅಟೆಂಡ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ಗುಡ್ ಡೇ.
ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಅಥವಾ ಎಕ್ಸಾಮ್ 2ನ ಅಟೆಂಡ್ ಮಾಡಬೇಕು ಅಂದರೆ ಏನೇನು ಪ್ರೊಸೀಜರು, ಸೊ ಅದ್ರ ಬಗ್ಗೆ ಎಲ್ಲ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಹೇಳ್ತೀನಿ.